ಮುಂದಿನ ಕೇಸು ಕಾನ್ವೆಕ್ಸ್ ಲೆನ್ಸ್ನೇ ಪೊಸಿಷನ್ ಬಿಟ್ವೀನ್ 2f1 ಆ್ಯಂಡ್ f1. ಸೊ ಇದು ನಿಮ್ಮ 2f1 f1 O f2 2f2. ಸೊ ಇಲ್ಲಿ ಟ್ರಿಕ್ ಏನಂತ ಹೇಳಿದ್ರೆ ಹತ್ತತ್ರ 2f1 ಹತ್ರನೇ ಇಡತ್ತೆ ನೋಡಿ, ಆಯಿತಾ? ತುಂಬ ಹತ್ತಿರ ಬೇಡ, ಹತ್ತತ್ರ, ಆಯಿತಾ? ಏನಕ್ಕೆ ಅಂತ ಹೇಳಿದ್ರೆ ಇದು ಹತ್ರ ಹೋದಷ್ಟು ನಿಮ್ಮ ಇಮೇಜ್ ದೂರ ಹೋಗುತ್ತೆ, ಆಮೇಲೆ ಅದು ಪೇಪರ್ ಮೇಲೆ ಬರೋಲ್ಲ ಒಂದು ಸತಿ, ಅಷ್ಟು ದೂರ ಆಗೋಗುತ್ತೆ, ಆಯಿತಾ? ಸೊ ಪ್ಯಾರಲ್ ಲೈನು ಥ್ರೂ ಫೋಕಸ್, ಆಪ್ಟಿಕಲ್ ಸೆಂಟರ್, ಇಲ್ಲಿ ನೋಡ್ಬೋದು ನಿಮ್ಮ ಇಮೇಜು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಇನ್ವರ್ಟೆಡ್ ಇನ್ ಲಾಸ್ಟ್ ರಿಯಲ್ ಇಮೇಜ್ ಅಲ್ವಾ? ಸೊ ಇದು ಪ್ರಾಕ್ಟಿಕಲಾಗಿ ನಿಮ್ಮ ಪೇಪರ್ ಮೇಲೆ ಬರೋದು ನೋಡೋಣ. ಸೊ ಮೊದಲನೇದಾಗಿ ಒಂದು ದೊಡ್ಡ ಲೈನ್ ಎಳಿಬೇಕಾಗುತ್ತೆ. ಅದಾಯಿತು ಅಂದಮೇಲೆ 0, 3, 6 ಅವೆಲ್ಲ ಬರೀಬೇಕು. ಅದೇ ಸೇಮ್ ಸ್ಟೆಪ್ಸು ಅಲ್ವಾ? 5 ಚಿಕ್ಕೆ ಇಡೋದು, ಕಂಪಸ್ಸಲ್ಲಿ ಆರ್ಕ್ ಎಳೆಯೋದು, ಆಪ್ಟಿಕಲ್ ಸೆಂಟರ್ ಥ್ರೂ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಹಾಂ, ಮುಂದಿನ ಭಾಗ ಕ್ಲೋಸ್ ಟು 2f1, ಆಯಿತಾ? ಹತ್ತಿರ ಇಡೋದಕ್ಕೆ ನೋಡಿ, ತುಂಬ ಹತ್ತಿರ ಬೇಡ. ಒನ್ 1.5 ಸೆಂಟಿಮೀಟರ್ ಅಷ್ಟು ದೊಡ್ಡದು ಆಬ್ಜೆಕ್ಟು. ಪ್ಯಾರಲಲ್ ಬೀಮ್ ಆಫ್ ಲೈಟ್, passing through focus. ಮುಂದಿಂದು ಥ್ರೂ ಆಪ್ಟಿಕಲ್ ಸೆಂಟರ್. ಸೊ ಎಲ್ಲಿ ನಿಮ್ಮ ರೇ ಕಾನ್ವರ್ಜ್ ಆಗುತ್ತೋ ಅದು ನಿಮ್ಮ ಇಮೇಜ್ ಫಾರ್ಮೇಷನ್. ಸೊ ಇನ್ವರ್ಟೆಡ್ ಅಲ್ವಾ? ಎನ್ಲಾರ್ಜ್ಡ್ ರಿಯಲ್ ಇಮೇಜ್. ಸೊ ಇಷ್ಟು ನಿಮ್ಮ ನೇಚರ್ ಆಫ್ ಇಮೇಜ್ ಅಂತ ಹೇಳ್ಬೋದು, ಸರಿನಾ? ಸೊ ಈ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾರೋ ಬರೆಯೋದು ಮರಿಬೇಡಿ. ಏನು ಸೈಜ್ ಆಫ್ ಇಮೇಜು ಎನ್ಲಾರ್ಜ್ಡ್, ಓರಿಯಂಟೇಷನು ಇನ್ವರ್ಟೆಡ್, ರಿಯಲ್ ವರ್ಚುವಲ್ಲ ರಿಯಲ್, ಲೊಕೇಶನ್ನು ಬಿಹೈಂಡ್ 2f2, ಸರಿನಾ? ಇವಾಗ ಪ್ರಾಕ್ಟಿಕಲ್ ಆಗಿ ಇದು ನೋಡೋಣ. So we're keeping in between f1 and 2f1. ಮುಂದಿಂದು ಇಮೇಜ್ ನೋಡ್ಬೋದು ಬ್ಲರಿ ಆಗಿದೆ. ಸೊ ಶಾರ್ಪ್ ಇಮೇಜ್ ಹುಡುಕ್ತಾ ಇದ್ದೀನಿ. ಸೊ ದ ಇಮೇಜ್ ವಿಲ್ ಬಿ ಬಿಹೈಂಡ್ 2f2. ಸೊ ಅಪ್ರಾಕ್ಸಿಮೇಟ್ಲಿ 33 ಸೆಂಟಿಮೀಟ್ರ್ ಅರೌಂಡ್ ಇದೆ. ಅದು ನಮ್ಮ ಆಬ್ಜೆಕ್ಟು 23 ಸೆಂಟಿಮೀಟ್ರ್ ಹತ್ರ ಇದೆ ಅಲ್ವಾ? ಸೊ ಇದು ನಿಮ್ಮ ಪ್ರಾಕ್ಟಿಕಲ್ಸ್. ಸೊ ಎಲ್ಲಿ ಉಪಯೋಗಿಸ್ಬೋದು ಇದನ್ನು? ಟು ಗೆಟ್ ಎನ್ ಎನ್ಲಾರ್ಜ್ಡ್ ಪ್ರೊಜೆಕ್ಷನ್, ಆಯಿತಾ? ಯಾವುದೇ ಒಂದು ಆಬ್ಜೆಕ್ಟದು ಎನ್ಲಾರ್ಜ್ ಪ್ರೊಜೆಕ್ಷನ್ ಬೇಕು ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಬೋದು, ಆಯಿತಾ? ಸೊ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿ, 1-2 ಸತಿ ಅಷ್ಟೇನೇನು ಬೇಕಾಗಿಲ್ಲ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟಿಕಲಾಗೂ ಮಾಡಿ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಆರಾಮಾಗಿ ಬರುತ್ತೆ.